ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನವೇ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆಯ ದಣಿಗಳು ಅನಿಸ್ಕೊಂಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಸ್ವಲ್ಪ ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದರೆ, ಸುಮಾರು 94 ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗೆ ಮೊದಲನೇದಾಗಿ ನಮ್ಮ DVG ವಾಯ್ಸ್ ಚಾನಲ್ ಕಡೆಯಿಂದ ಒಂದು ಸಲಾಂ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಪ್ರತಿಯೊಬ್ಬ ವ್ಯಕ್ತಿ ಸಾಯ್ತಾನೆ, ಮಧ್ಯ ಏನು ಹೆಸರು ಮಾಡ್ತಾನೆ ಎಂಬುದಕ್ಕೆ ಈ ಶಾಮನೂರು ಶಿವಶಂಕರಪ್ಪನವರೇ ಸಾಕ್ಷಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವುದೇ ರೀತಿ ಯಾವ ವ್ಯಕ್ತಿಯ ಬಗ್ಗೆ ತಿಳಿಯದೆ ಕೇಳದೆ ನೋಡದೆ ನ್ಯೂಸ್ ಮಾಡಲ್ಲ. ಒಂದು ಪ್ರಾಮಾಣಿಕರು ತಿಳಿಸಿರ್ತಕ್ಕಂಥ ವರದಿಯ ಆಧಾರದ ಮೇಲೆ, ಇನ್ನೊಂದು ಅವರ ಆಪ್ತ ಕಾರ್ಯದರ್ಶಿಗಳ ಮೇಲೆ, ಇನ್ನೂ ಒಂದು ಕಣ್ಣಾರು ನೋಡಿರ್ತಕ್ಕಂಥ ವ್ಯಕ್ತಿಗಳು, ಅವರ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಿಳಿಸಿದ ಮೇಲೆ. ಹಾಗಾಗಿ ನನಗೆ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಅಪಾರವಾದ ಪ್ರೀತಿಯೂ ಇದೆ, ಅಪಾರವಾದ ನಂಬಿಕೆಯೂ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಎಜುಕೇಷನ್ ಮಿನಿಸ್ಟರ್ ನಾಗಮ್ಮ ಕೇಶವಮೂರ್ತಿಯ ಹತ್ತಿರ ಕೆಲಸ ಮಾಡಬೇಕಾದ್ರೆ ಇವರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳನ್ನೆಲ್ಲ ಈ ಕ್ಷಣದಲ್ಲಿ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು, ತಿಳಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ ಒಂದು ಲೆಜೆಂಡ್ರಿ. ಯಾಕೆ ಅಂತ ಹೇಳಿದ್ರೆ, ಎರಡು ಹೆಲಿಕಾಪ್ಟರ್ನ ಒಡೆಯ, 6 ಬಾರಿ ಶಾಸಕರಾದವರು, 1 ಬಾರಿ ಸಂಸದರಾದವರು, 1 ಬಾರಿ ಮಂತ್ರಿ ಆದವರು, DCM ಆಕಾಂಕ್ಷಿಯಾಗಿದ್ದರು, CM ಆಕಾಂಕ್ಷಿಯಾಗಿದ್ದರು. ಬಟ್ ಹೇಳ್ತಾರಲ್ಲ, ಹಣೆ ಬರ ಬೇಕು ಅಂತ, ಅದಕ್ಕೆ ಹೇಳ್ತಾರೆ, ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಯಾರು ನಂಬೋರು ಇದ್ದರೆ ಈ ರೀತಿಯ ಸಾಲುಗಳು ಬರ್ತವೆ. ಆದರೆ ಈ ಶಿವಶಂಕರಪ್ಪನವರು 1931 ಜೂನ್ 16ನೇ ತಾರೀಕು ಇವರ ಜನನವಾಗುತ್ತೆ. 1ನೇ ತರಗತಿಯಿಂದ ಹಿಡಿದು SSLCವರೆಗೂ ಶಾಮನೂರಿನ ಸರ್ಕಾರಿ ಶಾಲೆಯಲ್ಲಿ ಇವರ ವಿದ್ಯಾಭ್ಯಾಸವಾಗುತ್ತೆ. ಪ್ರಥಮ PUC ಹಾಗೂ ದ್ವಿತೀಯ PUC ದಾವಣಗೆರೆ ಸಿಟಿಯಲ್ಲಿ ಇರ್ತಕ್ಕಂಥ DRM ಕಾಲೇಜ್ನಲ್ಲಿ ಅವರ PUC ವ್ಯಾಸಂಗ ಮುಗಿಯುತ್ತೆ. ಅಷ್ಟೇ ಅವರ ವ್ಯಾಸಂಗ. ಯಾಕೆ ಅಂತ ಹೇಳಿದರೆ, ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಶಿವಶಂಕರಪ್ಪನವರಿಗೆ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಈಗ ಆ್ಯಕ್ಚುಲಿ ಯಾರು ಸರ್ಕಾರಿ ಕೆಲಸ ಆಗಿರ್ಬೋದು, ಇನ್ನೊಂದು ಕೆಲಸ ಆಗಿರ್ಬೋದು ಅಂತ ಯೋಚನೆ ಮಾಡಲ್ಲ. ಅವ್ರದ್ದೇ ಆದ ಒಂದು ಅಜೆಂಡಾ ಇರುತ್ತೆ. ಆ ಅಜೆಂಡಾದ ಪ್ರಕಾರವಾಗಿ ಅವರು ಜೀವನ ಮಾಡಬೇಕು ಅಂತ ಇಷ್ಟ ಇದ್ದಂಥ ವ್ಯಕ್ತಿ ಇವರು. 1969ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ನೋಡಿ, 1931ರಲ್ಲಿ ಅವರು ಹುಟ್ಟಿರ್ತಕ್ಕಂಥದ್ದು ಅಂದರೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಹುಟ್ಟಿರ್ತಕ್ಕಂಥ ಧೀಮಂತ ವ್ಯಕ್ತಿ, ವಿಧಾನಸೌಧದ ದೊಡ್ಡಣ್ಣ ಅಂತಲೇ ಹೆಸರು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಕರ್ನಾಟಕದ ರಾಜ್ಯದ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರು. ಇವರು ನೇರ ನುಡಿಯ ವ್ಯಕ್ತಿ. ಏನು ಹೇಳಬೇಕು ಅದು ಫಿಲ್ಟರ್ಲೆಸ್. ಅಂದರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇದ್ರಲ್ಲ, ಸಿನಿಮಾ, ರಾಜಕೀಯ, ಪ್ರತಿಯೊಂದು ರಂಗದಲ್ಲೂ ಯಾವ ರೀತಿ ಇದ್ರಲ್ಲ, ಅದೇ ರೀತಿಯಾಗಿ ದಾವಣಗೆರೆಯ ಕಿಂಗ್, ದಾವಣಗೆರೆಯ ಧೀಮಂತ ನಾಯಕ, ದಾವಣಗೆರೆಯ ಸುಪ್ರಸಿದ್ಧ ವ್ಯಕ್ತಿ ಅಂತ ಹೇಳಿದ್ರು ಈ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲುತ್ತೆ. ಕಾರಣ ಅವರು ಇಟ್ಟಿರ್ತಕ್ಕಂಥ ದೈವ ಭಕ್ತಿ, ಅವರು ಹುಟ್ಟಿರ್ತಕ್ಕಂಥ ಜನಾಂಗದ ಮೇಲೆ ಪ್ರೀತಿ, ಅವರು ಇರ್ತಕ್ಕಂಥ ಸಿಸ್ಟಮೆಟಿಕ್. ಅವರಿಗೆ 7 ಜನ ಮಕ್ಕಳು, 3 ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಬಟ್ ಅದಕ್ಕಿಂತ ಮುಂಚೆ 1971ರಲ್ಲಿ ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇವರ ರಾಜಕೀಯ ವೃತ್ತಿನೇ ಬಹಳ ಡಿಫ್ರೆಂಟಾಗಿ ಬಂದಿದ್ದು. ಇವರು ಕಷ್ಟಪಟ್ಟಿರ್ತಕ್ಕಂಥ ದಿನಗಳನ್ನು ನೆನೆಸ್ಕೊಂಡ್ರೆ ಯಾರೂ ಸಹ ರೀತಿಯಾಗಿ ಕಷ್ಟನೇ ಪಡೋಕ್ಕಾಗೋದಿಲ್ಲ ಈಗಿನ ವ್ಯವಸ್ಥೆಯಲ್ಲಿ ಅಂತ ಅನಿಸುತ್ತೆ. 1980ನೇ ಇಸ್ವಿಯಲ್ಲಿ ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಎಂಬ ಒಂದು ಇದರಿಂದ ನಿಲ್ತಾರೆ. ಬಟ್ ಇಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಅಂತ ಏನಿದೆ ಅದು ದಾವಣಗೆರೆಯಲ್ಲಿ ಆ ಸಮಯದಲ್ಲಿ ಸೋಲ್ತಾರೆ. 1980ನೇ ಇಸ್ವಿಯಲ್ಲಿ ಪ್ರಥಮ ಎಲೆಕ್ಷನ್ನಲ್ಲೇ ಅವರ ಸೋಲನ್ನು ಕಾಣಬೇಕಾಗುತ್ತೆ. ಅದೇ ರೀತಿಯಾಗಿ ಸೋತರೂ 3ನೇ ಸ್ಥಾನವನ್ನು ಉಳಿಸ್ಕೊಳ್ತಾರೆ.